ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು 3ನೆಯ ಪಾಠ ಪಡೋ ಸಮझो और लिखो ಇದನ್ನು ಕಲಿತುಕೊಳ್ಳೋಣ. ಪಡೋ ಅಂದರೆ ರೀಡ್, ಓದಿ. ಸಮझो ತಿಳಿದುಕೊಳ್ಳಿ, ಅಂಡರ್ಸ್ಟ್ಯಾಂಡ್. और ಮತ್ತು ಆ್ಯಂಡ್ ಲಿಖೋ ಬರೆಯಿರಿ, ರೈಟ್. 3ನೇ ಪಾಠದಲ್ಲಿ ಸ್ವರಗಳಿಂದ ಬರುವಂತಹ ಶಬ್ದಗಳನ್ನು ಚಿತ್ರ ಸಮೇತ ಕೊಟ್ಟಿದ್ದಾರೆ, ಅಂದರೆ ನಿಮ್ಗೆ ಅರ್ಥವಾಗಲಿ ಅಂತ. ಬನ್ನಿ ಈಗ ನಾವು ಸ್ವರಗಳಿಂದ ಬರುವಂತಹ ಶಬ್ದಗಳನ್ನು ಕಲಿತುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾನು ಅಕ್ಷರಗಳಿಂದ ಅಂದರೆ ಸ್ವರಗಳಿಂದ ಆಗುವಂತಹ ಶಬ್ದಗಳನ್ನು ಹೇಳ್ತೀನಿ, ಗಮನ ಇಟ್ಟು ಕೇಳಿ. आ से अनार, आ से अमरूद, आ से अनार, आ से अमरूद. से ಅಂದರೆ ಇಂದ ಅಂತ, ಆ ಇಂದ ಅಂತ ಹೇಳ್ತಾ ಇದ್ದೀನಿ. आ से आग, आ से आम, आ से आग, आ से आम. ई से इमली, ई से इंजन, ई से इमली, ई से इंजन. ई से ईंट, ई से ईख. नेक्स्ट ಈಗ ಊ ನೋಡೋಣ. ऊ से उल्लू, ऊ से उदय, ऊ से उल्लू, ऊ से उदय. ऊ से ऊन, ऊ से ऊंट, ऊ से ऊन, ऊ से ऊंट. रु से ऋषभ, रु से ऋषि. ये से एडी, ये से एक तारा, ये से एडी, ये से एक तारा. नेक्स्ट आई से ऐरावत, आई से ऐनक, आई से ऐरावत, आई से ऐनक. वो से ओंठ, वो से ओखली, वो से ओंठ, वो से ओखली. औ से औषध, औ से औरत, औ से औषध, औ से औरत. अम से अंगूर, अम से अंडा, अम से अंगूर, अम से अंडा. ನೆಕ್ಸ್ಟ್ ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ನಾವು ವ್ಯಂಜನಗಳಿಂದ ಬರುವಂತಹ ಶಬ್ದಗಳನ್ನು ಕಲಿತುಕೊಳ್ಳೋಣ. ಧನ್ಯವಾದ.